ನಮಸ್ತೆ ವೀಕ್ಷಕರೇ, ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಿಂಡ್ಲವಾಡಿಯಲ್ಲಿ 3 ದಿನದ ಜಾತ್ರಾ ಮಹೋತ್ಸವವು ಹಾಗೂ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿದರು. ಕೊನೆಯ ದಿನವಾದ ಸಂಕ್ರಾಂತಿ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ನಡೆಸಿಕೊಟ್ಟರು. ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ಡೋಲು ಕುಣಿತ, ಕೇರಳದಿಂದ ತಮಟೆಯ ಸೌಂಡ್ ತುಂಬ ಅದ್ಧೂರಿಯಾಗಿ ನಡೆಸಿಕೊಟ್ಟರು. ಗ್ರಾಮಸ್ಥರೆಲ್ಲ ಒಟ್ಟಾಗಿ ಖುಷಿಯಾಗಿ ಸಂಭ್ರಮಿಸಿದರು.
ಎತ್ತಿನ ಮೆರವಣಿಗೆ ಮಾಡ್ತಾ ಇದ್ದಾರೆ ವಿಜೃಂಭಣೆಯಿಂದ. ಇದೇ ದಿವಸ ನಾವೆಲ್ಲ ಗ್ರಾಮಸ್ಥರೆಲ್ಲ ಮಾತಾಡಿಕೊಂಡು ಆಂಜನೇಯ ಸ್ವಾಮಿ ಸಂಜೀವರಾಯ ಸ್ವಾಮಿ ಟೆಂಪಲ್ನ ಉದ್ಘಾಟನೆ ಅಂತ ಮಾಡಿದ್ವಿ. ವಿಜೃಂಭಣೆಯಿಂದ ನಡೆದಿದೆ. ಎಲ್ರಿಗೂ ಪರಮಾತ್ಮ ಎಲ್ರಿಗೂ ಆರೋಗ್ಯ ಐಶ್ವರ್ಯ ಎಲ್ರಿಗೂ ಸುಖ ಸಮೃದ್ಧಿ ಕೊಡಲಿ ಅಂತೇಳಿ ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಸಂಜೀವರಾಯನ ದೇವಸ್ಥಾನನ ಇವತ್ತು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಜೊತೆಗೆ 3 ದಿನದಿಂದ ಭಾಳ ವಿಜೃಂಭಣೆಯಿಂದ ಎಲ್ಲ ಥರ ಹೋಮಗಳು ಹವನಗಳು ಮಾಡಿ ಇವತ್ತಿನ ದಿನ ಬೆಳಗ್ಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಭಾಳ ಚೆನ್ನಾಗೆಲ್ಲ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಸಾಯಂಕಾಲ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಡೊಳ್ಳೆ ಕುಣಿತ ಇರ್ಬೋದು, ವೀರಗಾಸೆ ಕುಣಿತ ಇರ್ಬೋದು, ಅದರ ಜೊತೆಗೆ ಸಿಂಗಾರಿ ಮೇಳ, ಈ ಥರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿಕೊಂಡು ಈಗ ಎಲ್ಲ ಎತ್ತುಗಳನ್ನ ಮೆರವಣಿಗೆ ಕೂಡ ಮಾಡಿದ್ದಾರೆ. ನೋಡೋಕ್ಕೆ ಭಾಳ ಚೆನ್ನಾಗಿದೆ. ಇಂಡ್ಲವಾಡಿ ಗ್ರಾಮನೇ ಒಳ್ಳೆ ಹಬ್ಬದ ವಾತಾವರಣದಲ್ಲಿದೆ. ನಾವು ಬಂದು ಇದರಲ್ಲಿ ಭಾಗವಹಿಸಿದ ನಮ್ಮೆಲ್ಲರೂ ಕೂಡ ಭಾಳ ಸಂತೋಷ. ಇಲ್ಲಿ ಸಂಜೀವರಾಯ ಈ ಹನುಮಂತ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಏನು ಮಾಡ್ತೀನಿ. ಇದೇನು ತುಂಬ ಪುರಾತನವಾದ ದೇವಾಲಯ ಇದು. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಗರುಡಗಂಬಕ್ಕೆ ಮಾತ್ರ ಪೂಜೆ ಮಾಡ್ತಾ ಇದ್ವಿ. ಈಗ ಹೊಸದಾಗಿ ಮೂರ್ತಿ ಮಾಡಿಸಿ ಆ ಮೂರ್ತಿಯನ್ನು ಇವತ್ತು ಪ್ರಾಣ ಪ್ರತಿಷ್ಠೆ ಮಾಡಿರುವಂಥದ್ದು, ಮತ್ತು ಶಿಖರ ಕಟ್ಟಿ ಶಿಖರವನ್ನು ಕುಂಭಾಭಿಷೇಕ ಮಾಡಿರುವಂಥದ್ದು. ಇಂಡ್ಲವಾಡಿಯಲ್ಲಿ ಪ್ರಪ್ರಥಮ ಒಂದು ಶಿಖರ ಇರುವಂಥ ದೇಗುಲ ಇದಾಗಿದೆ. ಈ ಊರಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣವೇ ಮೂಡಿಬಂದಿದೆ. 3 ದಿನದಿಂದ ಫಸ್ಟ್ ದಿನ ಶೋಭಾಯಾತ್ರೆ ಅಂತ ಅಂದ್ಕೊಂಡಿದ್ವಿ. ಏನು ನಮ್ಮ ಸುಮಂಗಲಿಯರು ಮಾತೆಯರು ಏನಿದ್ದಾರೆ, ಸುಮಾರು 500ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಟ್ರು. ಎಲ್ಲ ಕಲಶವನ್ನು ಹೊತ್ತು ಸ್ವಾಮಿಯನ್ನು ಒಂದು ಸ್ವಲ್ಪ ದೂರದಲ್ಲಿ ನಾವು ಜಲಾದಿವಾಸದಲ್ಲಿ ಇಟ್ಟಿದ್ವಿ. ಅಲ್ಲಿಂದ ಸ್ವಾಮಿಯನ್ನು ಇಲ್ಲಿ ದೇಗುಲಕ್ಕೆ ಕರೆತರುವಾಗ ಬಹಳ ವಿಜೃಂಭಣೆಯಿಂದ ಮಾತೆಯರೆಲ್ಲ ಸೇರಿಕೊಂಡು ಅವ್ರ ಮುಂದೆ ಕಲಶ ಹೊತ್ಕೊಂಡು ಇಲ್ಲೇ ಸ್ವಾಮಿಯನ್ನು ಬರಮಾಡ್ಕೊಂಡ್ವಿ ಇಂಡ್ಲವಾಡಿ ಗ್ರಾಮಕ್ಕೆ. ಈ ದಿನ ನಮ್ಮ ಇಂಡ್ಲವಾಡಿಯಲ್ಲಿ ಬಹಳ ಹಬ್ಬದ ವಾತಾವರಣ ಮೂಡಿಬಂದಿದೆ. ಎಲ್ಲ ತುಂಬ ಖುಷಿ, ಸಂತೋಷ, ಸಡಗರ ಮೂಡಿದೆ. ನಾವು ಸಂಜೀವರಾಯ ಸ್ವಾಮಿ ಅಲ್ಲಿ ಕೇಳ್ಕೊಳೋದಿಷ್ಟೇ, ಎಲ್ಲರಿಗೂ ಒಳ್ಳೆ ಆಯಸ್ಸು, ಆರೋಗ್ಯ, ಶಾಂತಿ, ಸುಖ, ನೆಮ್ಮದಿ ಕೊಟ್ಟು ಹಿಂಗೆ ಕಾಪಾಡ್ಕೊಳ್ತಾ ಹೋಗಲಿ. ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ. ಹಿಂಗೆ ನಿತಿನ್, ಇಂಡ್ಲವಾಡಿ ಗ್ರಾಮಸ್ಥ. ಈ ಇಂಡ್ಲವಾಡಿ ಗ್ರಾಮದಲ್ಲಿ ತುಂಬ ಆತ್ಮೀಯತೆ, ಎಲ್ಲ ಸ್ನೇಹಿತರು, ಹಿರಿಯರು, ಹೇಳ್ತವರು ಎಲ್ಲರೂ ನಮಗೆ ತುಂಬ ಆತ್ಮೀಯತೆ. ಈ ಊರಿಗೆ ಏನೋ ಒಂದು ಬಾಂಧವ್ಯ. ಓಕೆ ಸರ್ ಇವತ್ತು ಹಬ್ಬದ್ದು ಏನು ಇವತ್ತು ಒಂದು ದಿವಸ ಅಲ್ಲ, 3 ದಿವಸದಿಂದ ತುಂಬ ಚೆನ್ನಾಗಿ ಈ ಊರಿನಲ್ಲಿ ಸಂಜೀವರಾಯ ಸ್ವಾಮಿ ಅಂತ ಟೆಂಪಲ್ ಇದೆ. ಹಳೇ ಇತಿಹಾಸ ಇರೋಂಥ ಟೆಂಪಲ್ಲು. ಇದು ಜೀರ್ಣೋದ್ಧಾರ ಇವತ್ತು ತುಂಬ ಅದ್ದೂರಿಯಾಗಿ ನಡೆಯುತ್ತೆ. ಮತ್ತು ಸಂಜೆ ಕಾರ್ಯಕ್ರಮಗಳು ಇವತ್ತು ಹಸುಗಳ ಒಂದು ಸಂಕ್ರಾಂತಿ ಅನ್ನೋದೇ ಈಗ ಪ್ರಾರಂಭ ಆಗಿರೋ ಥರ ಕಾಣ್ತಾ ಇದೆ. ಈ ಊರಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ದೇವ್ರ ಮೆರವಣಿಗೆಗಳು ಮತ್ತು ಸಂಕ್ರಾಂತಿ ಹಬ್ಬ, ವೀರಗಾಸೆ ಎಲ್ಲ ಕಾರ್ಯಕ್ರಮಗಳು ಇದನ್ನ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಇವತ್ತಿನ ಕಾರ್ಯಕ್ರಮ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಆಯಿತು. ಸಂಜೀವರಾಯ ಸ್ವಾಮಿ ದೇವಸ್ಥಾನ ಇವತ್ತಿನ ಟೆಂಪಲಲ್ಲಿ ತುಂಬ ಚೆನ್ನಾಗೇ ನಡೀತು. ಗ್ರಾಮಸ್ಥರು ಸಹಕಾರ ಚೆನ್ನಾಗಿ ಮಾಡಿದ್ರು. ಸಂಜೀವರಾಯ ಸ್ವಾಮಿ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಪ್ರಾಣ ಪ್ರತಿಷ್ಠಾಪನೆ ನಡೀತು. ಹಾಗೂ ಬೇರೆ ಬೇರೆ ಕಾರ್ಯಕ್ರಮಗಳು ಏನು ಇಟ್ಕೊಂಡಿದ್ದೀರಿ ಸರ್ ಇವತ್ತು? ಸಂಕ್ರಾಂತಿ ಇದು ಮೆರವಣಿಗೆ ಇಟ್ಕೊಂಡಿದ್ರೆ, ಎತ್ತಿನ ಮೆರವಣಿಗೆ ಸಂಜೆ, ಆಮೇಲೆ ವೀರಗಾಸ ಇದೆ, ಮತ್ತು ಅಗ್ನಿಕೊಂಡ ಇದೆ. ಈಗ ಒಂದು 7 ಗಂಟೆಗೆ. ಓಕೆ. ಗ್ರಾಮಸ್ಥರು ಸಹಕಾರ ಚೆನ್ನಾಗೇ ಕೊಟ್ಟಿದ್ದಾರೆ. ಹಾಂ ಸರ್ ಹೇಳಿ. ಇದೇ ಗ್ರಾಮದವರು ಇಂಡ್ಲವಾಡಿ ಪಂಚಾಯತಿ ಮೆಂಬರ್ ಸರ್.